ಎಜಿ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಹುಕ್ಕೇರಿ ಶಾಸಕರು ಆಗಿರುವಂತಹ ಶ್ರೀ ನಿಖಿಲ್ ಕತ್ತಿ ಹಾಗೂ ಯುವ ನಾಯಕರು ಆದ ಶ್ರೀ ವಿನಯ್ ಪಾಟೀಲ ಅವರ ಅಧ್ಯಕ್ಷತೆಯಲ್ಲಿ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಸಾಯಂಕಾಲ 6 ಗಂಟೆಗೆ ಪ್ರಚಾರ ಸಭೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ವೇದಿಕೆ ಮೇಲೆ ಶಾಸಕ ನಿಖಿಲ್ ಕತ್ತಿ, ಯುವ ನಾಯಕ ವಿನಯ್ ಪಾಟೀಲ, ನ್ಯಾಯವಾದಿ ಜಿಆರ್ ಪಾಟೀಲ, ಭರತ ಪುಂಡೆ, ಸುಭಾಷ್ ಕಾಸರ್ಕರ್, ಶೀತಲ್ ಮಠಪತಿ, ಚಿದಾನಂದ ಕರ್ದನವರ್, ಏಕನಾಥ್ ಪವಾರ್, ಆಕಾಶ ಜರಳಿ, ಅಂಗದ ಜರಳಿ, ಸದಾಶಿವರಾಜಪುರೆ, ಈಶ್ವರ ಬಾಡಕರ್, ಶಿವು ಜರಳಿ, ಪಾಂಡು ಗಸ್ತಿ ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ನಿಖಿಲ್ ಕತ್ತಿ, ಯುವ ನಾಯಕ ವಿನಯ್ ಪಾಟೀಲ್ ಹಾಗೂ ಅಂಕಲಿ ಗ್ರಾಮದ ನ್ಯಾಯವಾದಿ ಜಿಆರ್ ಪಾಟೀಲ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬಿಕೆಪಿಎಸ್ ಠರಾವ್ ತಗೊಳ್ಳೋ ಸಲುವಾಗಿ ಏನೇನಾಗ್ತಾವೆಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡ್ತಿರ್ಬೋದು. ಇಂಥದ್ದು ನಾವು ಬೇಕಾಗೈತೆ ನಮ್ಮ ತಾಲೂಕಲ್ಲಿ ನಾವು ವಿಚಾರ ಮಾಡ್ಬೇಕು. ಇದು ಮಾಡೋದು ಇರುತ್ತೆ. ನಾವು ಇಲೆಕ್ಷನ್ ಮಾಡೇವು. ಇವತ್ತು ಇಲೆಕ್ಷನ್ ದಿವಸ ಅಟ್ಟ ಇಲೆಕ್ಷನ್ ಇದು ಇಲೆಕ್ಷನ್ ಮುಗಿದ ಮೇಲೆ ನಾವು ಯಾವ ಪಕ್ಷ ಭೇದ ಭಾಗ ಮಾಡೇ ಇಲ್ಲ. ಎಲ್ಲಾರು ಕೆಲಸಗಳು ಮಾಡ್ಕೋತ ಬಂದವು. ಜೆ.ಆರ್. ಪಾಟೀಲ್ ಸರ್ ಗೊತ್ತೈತೆ, ಎಲ್ಲರೂ ಗೊತ್ತು. ಈಗ ಬರುವಂತ ಈ ಕೆ.ಬಿ. ಚುನಾವಣೆ, ಈ ಚುನಾವಣೆ ಬರ್ತಿದೆ. ಮೇನ್ ಕಾರಣೀಭೂತ ಒಬ್ರು ಯಾರೋ ಬೇರೆನ 7 ಮಂದಿ ಡೈರೆಕ್ಟರ್ ತೊಗೊಂಡೋಗಿ ಯಾವುದೋ ಒಂದು ಐಶ್ವರ್ಯಂ ಹೋಟೆಲ್ನಾಗ ಕುಂತ್ಕೊಂಡ್ಬಿಟ್ರು. ಇನ್ನೊಬ್ರು PA ಬಂದ ಅಲ್ಲಿ ಕೆ.ಬಿ. ಎಲೆಕ್ಟ್ರಿಕ್ ಸೊಸೈಟಿಯಾಗ ದರಪ್ ಮನೋದು. ಇದು ನಮಗೆ ಬೇಕಾಗೈತಿ ತಾಲೂಕಲ್ಲಿ. ಕಳೆದ 20 ವರ್ಷದಿಂದ ಒಂದು ಹೊಂದಾಣಿಕೆಯಲ್ಲಿ ನಾವೆಂದೂ ಚುನಾವಣೆ ಮಾಡಿಲ್ಲ. ಅದರೊಳಗೆ ಎಮ್ಕನ್ಮಡಿ ಮತಕ್ಷೇತ್ರ ಬರುವಂಥ 4 ZP ಕೂಡ ಐತಿ. ಅಲ್ಲಿಂದ 4 ಕ್ಯಾಂಡಿಡೇಟ್, ನಮ್ಮ 11 ಇದ್ದು. ಈ ಹೊಂದಾಣಿಕೆ ಮೇಲೆ ಕಳೆದ 2010ರಿಂದ ಚುನಾವಣೆ ಆಗೇ ಇಲ್ಲ ಎಲೆಕ್ಟ್ರಿಕ್ ಸೊಸೈಟಿ. ಈಗ ತಂದೆ ಯಾರು ಇಟ್ಟಾರಂದ್ರೆ ಅವ್ರಿಗೆ ಕೇಳೋರು ಯಾರಿಲ್ಲ. ಅದಕ್ಕೆ ನಾವು ನೀವೆಲ್ಲ ತಿಳ್ಕೋಬೇಕು. ಈ ಬರೋ ಚುನಾವಣೆ ನಮ್ಮ ಪ್ರತಿಯೊಬ್ಬರ ಮನೆ ಬಾಗಿಲ ಚುನಾವಣೆ. ಯಾಕಂದ್ರೆ ಪ್ರತಿಯೊಬ್ಬರ ಮೀಟರ್ಗಳು ಈಗ PKPS ಮುಂದೆ ಹಿಡಿದು ಮಾಡ್ಯಾಕಂತೆ. ನಾಳೆ ನಿಮ್ಮ ಮನೆಗೆ ಹೋಗಿ ಏನು ಮಾಡ್ಯಾರ ಅದು ನಾವು ನೀವೆಲ್ಲರೂ ವಿಚಾರ. ಹೊರಗಡೆಯಿಂದ ಬಂದವ್ರ ಕೈ ಹಾಕಕ್ಕೆ ಅದಕ್ಕೆ DCC ಬ್ಯಾಂಕ್ ಎಲೆಕ್ಷನ್. ಆಮೇಲೆ ಅವ್ರಿಗೆ ಮಂದಿ ಸಿಗ್ಲಾರ್ದಕ್ಕಾಗಕ್ಕೆ ಏನು ಮಾಡಿರು, ಹೊರಗಡೆನು ಮಂದಿ ತಂದು ದಬ್ಬಾಳಿಕೆ ಮಾಡೋದು ಮಾಡ್ಯಾರ. ಎಲ್ಲ ಕಡೆ ಹೊರಗಡೆ ಮಂದಿ ತಂದು ದಬ್ಬಾಳಿಕೆ ಮಾಡೋದು. ನೀವು ನೋಡಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಹುಶಃ ನೀವು ಎಲ್ಲರೂ ನೋಡಿರ್ತೀರಿ. ಈಗ ಸದ್ಯ ನೀವು ನೋಡಿರೋ ಗೊತ್ತಾಗತ್ತೆ ಏನಪ್ಪ ಅಂತಂದ್ರೆ ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ, ವಾಟ್ಸಪ್ ಆಗಲಿ, ಎಲ್ಲಿ ಬೇಕಾದಲ್ಲಿ ಸುದಕ್ಕೆ ಚರ್ಚೆ ನಡೀತಕ್ಕಂಥದ್ದು ಇದೆ. ಅದಕ್ಕೆ ನಾವು ಸಾಕ್ಷಿ ಆಗ್ಯಾವ. ಇಂಥ ಘಟನೆಗೆ ಪ್ರತ್ಯಕ್ಷ ಸಾಕ್ಷಿ ಆಗ್ಯಾವ ನಾವು. ಹಿಂಗೆ ಹೋಗುವಾಗ ಹೈದರಾಬಾದ್ ನೋಡಿದ ತಕ್ಷಣ ಇವ್ರು ಯಾರು ಮಂದಿನ ಗೊತ್ತಿಲ್ಲ, ನಾವು ಸುಮ್ಮನೆ ಕೇಳಾಕತ್ತೀವಿ ಎಲ್ಲಿಂದ ಜನ ಬಂದಾರ್ರಿ ಇವ್ರು ಅಂತ ನಮಗೆ ಕೇಳಾಕತ್ತೀವಿ. ಇದು ಎದಕ್ಕೆ ಹೇಳಕ್ಕೆ ನಿಮ್ಗೆ ಬಯಸ್ತೇನಪ್ಪ ಅಂತಂದ್ರೆ, ಇವತ್ತ ಪರಿಸ್ಥಿತಿ ಹಿಂಗಾಯ್ತಂದ್ರೆ ನಾಳೆ ಹೆಂಗಾಗೋದು ಏನ್ರಿ ಇವ್ರ ಕಡೆ ನಮ್ಮ ಸಂಘ ಸಂಸ್ಥೆಗಳು ಅಧಿಕಾರ ಚುಕ್ಕಾನಿ ಅವರೆಲ್ಲರೂ ಹಿಡಿದ್ರೆ ಮುಂದೆ ಆ ಪರಿಸ್ಥಿತಿ ನಮ್ಗೆ ಏನಾಗೋದು ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಅದರ ಜೊತೆಗೆ ಎಲೆಕ್ಟ್ರಿಕ್ ಸೊಸೈಟಿ ಪ್ರಚಾರಿಸೋದಕ್ಕೆ ಈಗ ಸ್ಟಾರ್ಟ್ ಮಾಡಿ. ನಿಮ್ಮ ಊರಿಗೆ ಬಂದಾರೋ ಇಲ್ಲೋ ಗೊತ್ತಿಲ್ಲ. ಬಂದಿದ್ರೆ ನೀವು ಬರೋದು ಈಗೇನು ಬಂದಾರ ಬಂದು ಹೋಗಿದ್ರೆ ಆ ಬಂದಾಗ ಅವ್ರು ಬರೋಕ್ಕಿಂತ ಒಂದು ತಾಸು ಮೊದಲು ಎಷ್ಟು ಟ್ರ್ಯಾಕ್ಸ್ಗಳು ಬಂದವ್ರಿ? 10 ಟ್ರ್ಯಾಕ್ಸ್. ಅದಕ್ಕಿಂತ ಮೊದಲು ಬಂದಿರ್ತಾರೆ. ಅವರ ಬರ್ತಾರ, ಅವರ ಕೊಡ್ತಾರ, ಅವರ ಕುರ್ಚಿ ಮೇಲೆ ಕೂಡ ಅವರ ಚಪ್ಪಳಿ ಬರ್ತಾರ, ಅವ್ರು ಹೋಗ್ತಾರೆ ಮುಂದಿನ ಊರಿಗೆ ಹೋಗ್ತಾರೆ. ಈ ಕಾರ್ಯಕ್ರಮ ಮುಗಿಸೋದ್ರೆ ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮ ಅವಗಾಡಿಯಲ್ಲಿ ಮತ್ತು ನಮ್ಮ ಊರಿಗೆ ನಾವು ನೋಡ್ಬೇಕಾದ್ರೆ ನಮ್ಮ ತಾಲೂಕು ನಮ್ಮ ಊರಿಗೆ ಈ ಹಳಿ ಅಂದ್ರೆ A.B. ಪಾಟೀಲ್ ಆಗಲಿ, ಉಮೇಶ್ ಅಣ್ಣ ಆಗಲಿ, ಅಥವಾ ನಿಖಿಲ್ನ ಆಗಲಿ, ರಮೇಶ್ ಅಣ್ಣ ಆಗಲಿ ಏನು ಮಾಡಿದಾರೋ ಅದನ್ನು ಸ್ವಲ್ಪ ನೆನೆಸ್ಬೇಕು ನಾವು. ಯಾಕಂದ್ರೆ ಈಗ ನಾವು ಒಂದು 2005ರಲ್ಲಿ ನಮ್ಮ ಊರಾಗ ಏನು ಘಟನೆ ಆಯಿತು, ಸೊಸೈಟಿ, ಆ ಸೊಸೈಟಿದಿಂದ ಕೀಲಿ ಹಾಕೋ ಪ್ರಸಂಗ ಬಂದಿತ್ತು. 66 ಲಕ್ಷ ರೂಪಾಯಿ ಆ ಟೈಮ್ದಾಗ ಒಬ್ಬೊಬ್ಬರು 5,000 6,000 ರೂಪಾಯಿ 10,000 ತನಕ ಲೋನ್ ಅಂದ್ರೆ ದೊಡ್ಡ ರೈತರ ಲೋನ 15,000 ರೂಪಾಯಿ ಐತಿ ಆ ಟೈಮ್ದಾಗ. ಆ ಟೈಮ್ದಾಗ 66 ಲಕ್ಷ ರೂಪಾಯಿ ನಮ್ಮ ತಪ್ಪಿತ್ತು. 26 ಲಕ್ಷ ಲಾಸ್ ಇತ್ತು. 66 ಲಕ್ಷ ಅಂಥ ಸೊಸೈಟಿನ ಇಬ್ಬರು ಮುಖಂಡ್ರು ಆ ಟೈಮ್ದಾಗ ನಮ್ಮ ಮದರ ಉಪಾಧ್ಯಕ್ಷರಿದ್ದರು. ಅವ್ರ ಮೇಲೆ ಕೇಸ್ಗಳಾಗಿದ್ದು ನಾವು ಓಡಾಡ್ತೀವಿ, ನಾವು ಪ್ರಾಕ್ಟೀಸ್ ಬಿಟ್ಟ. ಆಗ A.B. ಪಾಟೀಲ್ರಾಗಲಿ ಮತ್ತು ಉಮೇಶ್ ಅಣ್ಣ ಕತ್ತಿ ಮತ್ತು ರಮೇಶ್ ಅಣ್ಣ ಕತ್ತಿ ಪಕ್ಷಾತೀತವಾಗಿ ಅವ್ರಿಗೆ ಆ ಒಂದು ಸಹಕಾರ ಸಂಘ ಉಳಿಬೇಕನ್ನೋ ಉದ್ದೇಶ ಸಲುವಾಗಿ ಅವ್ರು ಪ್ರಯತ್ನ ಮಾಡ್ರು. ಅವ್ರ ಪ್ರಯತ್ನಕ್ಕೆ ಇವತ್ತು ಏನು ಸೊಸೈಟಿ ಐತೆ ಅನ್ನೋದು ನಾವು ಎಲ್ಲರ ಕಣ್ಲೇ ನೋಡಕ್ಕೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.